ಬಹುದೊಡ್ಡ ಅರಣ್ಯದ ಮಧ್ಯೆ ಒಂದು ಮರಳು ಬೀಸುವ ಗ್ರಾಮವಿತ್ತು, ಅದಕ್ಕೆ ಹೆಸರೇ ಶೂನ್ಯ. ಆ ಊರಿನಲ್ಲಿ ಜನವಿಲ್ಲ, ಮನೆಯಿಲ್ಲ, ಬದುಕಿನ ಹೆಜ್ಜೆಗಳಿಲ್ಲ. ಆದರೆ ಒಂದು ದಿನ, ಅಲ್ಲಿ ಒಂದು ಬಾಲಕನೇ ಕಾಣಿಸಿಕೊಳ್ಳುತ್ತಾನೆ. ಅವನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅರಣ್ಯದಿಂದ ನಡೆದು ಬರುತ್ತಾನೆ. ಅವನ ಹೆಸರು ಅವಿರಲ. ಅವಿರಲ ಆ ಊರಿನಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಎಲ್ಲವೂ ಬದಲಾಗತೊಡಗುತ್ತದೆ. ಒಣ ನೆಲ ಹಸಿರಾಗುತ್ತದೆ, ಮರಗಳು ಹೂ ಬಿಡುತ್ತವೆ, ಗಾಳಿ ಸಂಗೀತವನ್ನಾಗಿ ತೊಡಗುತ್ತದೆ. ಊರಿಗಿಂತಲೂ ಅವಿರಲನಿಗೂ ಇದು ಅಚ್ಚರಿಯ ವಿಷಯವೇ ಆಗಿತ್ತು. ಆಗ ಶೂನ್ಯದಲ್ಲಿ ನೆಲೆಸಿದ್ದ ಒಂದು ಪುರಾತನ ಆತ್ಮ ಅವನ ಮುಂದೆ ಪ್ರತ್ಯಕ್ಷವಾಗುತ್ತಾಳೆ. ಈ ಊರಿನ ಶಾಪವನ್ನು ನೀನು ಮುರಿದೆಯಾ, ಮಗನೇ? ಈಗ ಈ ಊರಿಗೆ ಜೀವ ಬರಲಿದೆ. ಆ ನಂತರ ಅವಿರಲನು ಅಲ್ಲಿ ಉಳಿದುಕೊಳ್ಳುತ್ತಾನೆ. ಊರು ಪುನರ್ಜೀವಗೊಳ್ಳುತ್ತೆ, ಜನರು ಮರಳಿ ಬರುತ್ತಾರೆ. ಆದರೆ ಅವಿರಲನ ಬಗ್ಗೆ ಯಾರಿಗೂ ಬಹುಮಾನವಾಗಿ ಗೊತ್ತಾಗುವುದಿಲ್ಲ. ಅವನು ಇನ್ನುಳಿದವನು ಅಲ್ಲ, ಅವನು ಶೂನ್ಯ ಊರಿನ ಆತ್ಮ.